ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಪ್ರಸಾದ ಪ್ರಮಾದ ಪರಿಹಾರ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಇದು. ಭಾರತ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಇರುವಂತಹ ಪ್ರಮುಖ ದೇವಾಲಯಗಳಲ್ಲಿ ತಿರುಪತಿ ತಿಮ್ಮಪ್ಪನ ದೇವಾಲಯವೂ ಕೂಡ ಒಂದು. ಪ್ರತಿಯೊಬ್ಬರೂ ಕೂಡ ಜೀವಮಾನದಲ್ಲಿ ಒಮ್ಮೆಯಾದರೂ ತಿರುಪತಿಗೆ ಹೋಗಬೇಕು, ತಿಮ್ಮಪ್ಪನ ದರ್ಶನ ಮಾಡಬೇಕು ಅನ್ನುವಂತಹ ಬಯಕೆಯನ್ನು ಹೊಂದಿರ್ತಾರೆ. ಆ ಸನ್ನಿಧಾನದಲ್ಲಿ ಸಿಗುವಂತಹ ಪ್ರಸಾದ ಲಡ್ಡು, ಆ ಲಡ್ಡು ಪ್ರಸಾದದಲ್ಲಿ ಬಳಸುವಂತಹ ತುಪ್ಪ, ಆ ತುಪ್ಪವಿನಲ್ಲಿ ಕೊಬ್ಬು, ಪ್ರಾಣಿಗಳ ಕೊಬ್ಬು ಜೊತೆಗೆ ಮೀನಿನ ಎಣ್ಣೆಯನ್ನು ಬೆರಕೆ ಮಾಡಲಾಗಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಎಲ್ಲ ಭಕ್ತರು ಕೂಡ ಆತಂಕದಲ್ಲಿದ್ದಾರೆ. ನಾವು ಲಡ್ಡು ಪ್ರಸಾದವನ್ನು ತಿಂದಿದ್ದೀವಿ, ನಮ್ಮ ಪಾಡೇನು, ನಿಜಕ್ಕೂ ದೊಡ್ಡ ಪ್ರಮಾದವೇ ಆಗಿ ಹೋಗಿದೆಯಾ, ಇದಕ್ಕೆ ಪ್ರಾಯಶ್ಚಿತ್ತತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಭಕ್ತರ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಇದು. ಪ್ರಸಾದ ಪ್ರಮಾದ ಹಾಗೂ ಪರಿಹಾರ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೆಯೇ ಧರ್ಮದರ್ಶಿಗಳು ಆದಂತಹ ಬ್ರಹ್ಮಾಂಡ ಗುರುಜಿಯವರು. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಗುರುಜಿ, ಭಕ್ತರೆಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಅವರ ಆತಂಕ ಜೊತೆಗೆ ಅದಕ್ಕೆ ಏನು ಪರಿಹಾರ ಅನ್ನೋದನ್ನ ತಮ್ಮ ಹತ್ರ ನಾನು ತಿಳ್ಕೊಳ್ತಾ ಬರ್ತೀನಿ. ಈಗ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಪ್ರಾಯಶ್ಚಿತವಾಗಿ ಏನು ಮಾಡಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ, ಆ ಪ್ರಶ್ನೆಗೆ ಶುದ್ಧೀಕರಣ ಉತ್ತರ. ತಿರುಮಲ ದೇವಸ್ಥಾನದ ಶುದ್ಧೀಕರಣ ಆಗಬೇಕು ಅಂತ ಆಡಳಿತ ಮಂಡಳಿ ನಿರ್ಧಾರವನ್ನ ಮಾಡಿದೆ. ಪ್ರಾಯಶ್ಚಿತ ದೀಕ್ಷೆಯನ್ನ ಡಿಸಿಎಂ ಪವನ್ ಕಲ್ಯಾಣ್ ಅವರು ಕೈಗೊಂಡಿದ್ದಾರೆ. 11 ದಿನ ಪ್ರಾಯಶ್ಚಿತ ದೀಕ್ಷೆಯನ್ನ ಕೈಗೊಂಡಿದ್ದಾರೆ ಡಿಸಿಎಂ ಪವನ್ ಕಲ್ಯಾಣ್. ಇವತ್ತಿನಿಂದ 11 ದಿನ ಪವನ್ ಪ್ರಾಯಶ್ಚಿತ ದೀಕ್ಷೆಯನ್ನ ಕೈಗೊಂಡಿದ್ದಾರೆ. ಗುಂಟೂರಿನ ವೆಂಕಟೇಶ್ವರ ದೇಗುಲದಲ್ಲಿ ತಿರುಪತಿ ಲಡ್ಡು ಅಮೃತಕ್ಕೆ ಸಮ, ಪರಮ ಪವಿತ್ರವಾದಂತಹ ಪ್ರಸಾದ. ಈಗ ಆಗಿರುವಂತಹ ಅಪಚಾರ, ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಲಾಗಿದೆ, ಮೀನಿನ ಎಣ್ಣೆಯನ್ನ ಬಳಸಿದ್ದಾರೆ, ಅಪವಿತ್ರ ಮಾಡಿದ್ದಾರೆ. ಹಾಗಾಗಿ ಪ್ರಾಯಶ್ಚಿತ ದೀಕ್ಷೆಯನ್ನ ಕೈಗೊಂಡಿದ್ದಾರೆ ಡಿಸಿಎಂ ಪವನ್ ಕಲ್ಯಾಣ್. ಜಗನ್ ಸರ್ಕಾರದ ವಿಕೃತ ಚೇಷ್ಟೆಯಿಂದ ಲಡ್ಡು ಅಪವಿತ್ರವಾಗಿದೆ. ಮನುಷ್ಯತ್ವ ಇಲ್ಲದವರು ಮಾತ್ರ ಇಂತಹ ಕೆಲಸ ಮಾಡ್ತಾರೆ. ತಿರುಪತಿ ಪಾವಿತ್ರ್ಯತೆಯನ್ನ ಕಾಪಾಡಲು ಈಗ ಟಿಟಿಡಿ ಹರಸಾಹಸವನ್ನ ಪಡ್ತಾ ಇದೆ. ತಿರುಮಲ ತಿರುಪತಿ ದೇವಸ್ಥಾನ ಆಡಳಿತ ಮಂಡಳಿ ಪ್ರಾಯಶ್ಚಿತ ರೂಪದಲ್ಲಿ ಮಹಾಶಾಂತಿಯಾಗವನ್ನ ಮಾಡೋದಿಕ್ಕೆ ಮುಂದಾಗಿದೆ. ನಾಳೆಯಿಂದ 3 ದಿನ ಮಹಾಶಾಂತಿಯಾಗ ಇರುತ್ತೆ. ಟಿಟಿಡಿಯಿಂದ 3 ದಿನದ ಮಹಾಶಾಂತಿಯಾಗ ಹಮ್ಮಿಕೊಳ್ಳಲಾಗಿದೆ. ಪಂಡಿತರ ಸಲಹೆ ಮೇರೆಗೆ, ಅರ್ಚಕರ ಸಲಹೆ ಮೇರೆಗೆ ಹಾಗೂ ಹಿಂದೂ ಧರ್ಮದ ಭಕ್ತರ ನಂಬಿಕೆಗೆ ಈಗ ಚ್ಯುತಿ ಬಂದಿದೆ. ಪ್ರಸಾದ ಅಪವಿತ್ರವಾಗಿದೆ. ಪ್ರಾಯಶ್ಚಿತ ರೀತಿಯಲ್ಲಿ ಮಹಾಶಾಂತಿಯಾಗವನ್ನ ಮಾಡೋದಿಕ್ಕೆ ಟಿಟಿಡಿ ನಿರ್ಧರಿಸಿದೆ. ನಾಳೆಯಿಂದ 3 ದಿನ ಮಹಾಶಾಂತಿಯಾಗ ಹಮ್ಮಿಕೊಳ್ಳಲಾಗಿದೆ. ಕಲಬೆರಕೆ ಲಡ್ಡು ತಿಂದವರಿಗೆ ನಿಜಕ್ಕೂ ಈ ಶಾಂತಿಯ ಮುಖಾಂತರವಾಗಿ ಪ್ರಾಯಶ್ಚಿತ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದರ ಜೊತೆಗೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಹೋದಂತಹ ಭಕ್ತರು ಲಡ್ಡುವನ್ನ ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿದ್ದಾರೆ. ಸೊ ಅವರ ಪಾಡೇನು, ಪ್ರಾಯಶ್ಚಿತ ಹೇಗೆ ಅನ್ನುವಂತಹ ಹಲವಾರು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋಣ. ಗುರುಜಿ, ಈ ವಿಷಯ ಗೊತ್ತಾದ ತಕ್ಷಣ, ಅದು ಕೂಡ ಪ್ರೂವ್ ಆಗಿದೆ, ಕೇವಲ ಆರೋಪ ಮಾತ್ರ ಅಲ್ಲ, ಈಗಾಗಲೇ ಲ್ಯಾಬ್ನಲ್ಲಿ ಪ್ರೂವ್ ಆಗಿದೆ, ಕಲಬೆರಕೆ ಆಗಿದೆ ತುಪ್ಪದಲ್ಲಿ ಅನ್ನುವಂಥದ್ದು. ಭಕ್ತರು ಆತಂಕಗೊಂಡಿದ್ದಾರೆ. ಏನು ಹೇಳ್ತೀರಿ ಈ ವಿಷಯ ತಮ್ಮ ಕಿವಿಗೆ ಬಿದ್ದ ತಕ್ಷಣ ಏನು ಅನ್ನಿಸ್ತು? ಎಲ್ಲ ದೇವಾನಗರ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಶ್ರೀಹರಿ ಶ್ರೀಕಾಂತ ಹರಿ ಶ್ರೀನಿವಾಸ ಗೃಹೇಶ್ವರಿ ಶ್ರೀ ವೆಂಕಟಾದ್ರಿ ನಿವಾಸನಿ ಪದ್ಮಾವತಿ ಸುಮಂಗಲಿ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವ ಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು. ಇವತ್ತು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ವಿಶೇಷವಾಗಿರ್ತಕ್ಕಂಥ ಈ ಸಮಾಧಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಸಂಸ್ಥೆ ಮತ್ತು ಸಮಾಧಾನ ಮಾಡ್ಕೊಳ್ಳೋಕ್ಕೆ ಅವಕಾಶಗಳನ್ನು ಮಾಡ್ಕೋಬೋದಾ ಅಂತ ಪ್ರಶ್ನೆ ಇದೆ. ಯಾವತ್ತು ಲಡ್ಡುಗೆ ಈ ಥರ ಆಗತ್ತೆ ಅಂತ ಇವರೆಲ್ಲ ಪಾಪ ನೀವೆಲ್ಲ ಈಗ ಅಂದ್ಕೊಂಡಿದ್ದೀರ. ಇದು ಜಗನ್ನು ಸರ್ಕಾರ ಇದ್ದಾಗಲೇ ನನಗೆ ಭಾಳ ಚೆನ್ನಾಗಿ ಗೊತ್ತಾಗಿತ್ತು. ಏನು ಮಾಡಿದ್ದ ಅಂದರೆ ಅವನು ಜಗನ್ನು ಈ ಕಾಲಕ್ಕೆ ಜಗನ್ಮೋಹನ್ ರೆಡ್ಡಿ ಅಂತ ಏನು ಹೆಸರಿಟ್ಕೊಂಡ್ಬಿಟ್ಟಿದ್ದಾನೆ, ರಾಜಶೇಖರ್ ರೆಡ್ಡಿ ಅವ್ರ ಮಗ, ಎಕ್ಸ್ ಚೀಫ್ ಮಿನಿಸ್ಟ್ರು ಪೆದ್ದಂಬಟ್ಟ,
ಬಹಳ ಇವ್ರಿಗೆಲ್ಲ ಏನು ಅಂದರೆ ಬೈಬಲ್ ಹಂಚ್ತಾ ಇದ್ರು. ರಾಜಶೇಖರ ರೆಡ್ಡಿ ಬೈಬಲ್ ಹಂಚ್ತಾ ಇದ್ರು ತಿರುಪತಿ ಬೆಟ್ಟದ ಮೇಲೆ. ನಾನು ಪೇಜಾವರ ಶ್ರೀಗಳು, ಬಹಳಷ್ಟು ಜನ ಸುತ್ತೂರು ಮಠದವರು, ವಿಶೇಷವಾಗಿ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳೆಲ್ಲ ಹೋರಾಟಕ್ಕೆ ಹೋಗಿದ್ವಿ. ಕ್ಯಾಕರ್ ಸೂಗುದು ಉಪ್ಪಾಕಿ ನೀವುಗಳೆಲ್ಲ ಹಿಂಗೆ ಮಾಡಿದ್ರೆ ವಿನಾಶಕಾಲ ವಿಪರೀತ ಬುದ್ಧಿ ನೋಡಿ ಅಂತ ಹೇಳಿದ್ವಿ. ಯಾವಾಗ ಬೆಟ್ಟದ ಮೇಲೆ ಬೈಬಲ್ ಹಂಚ್ತಾ ಇದ್ರು ಮೃತ್ಯು ಘೋರವಾಗಿ ಆಯಿತು. ನರಸಿಂಹ ಅವತಾರ ತೊಗೊಂಡು ಅದೇ ಶ್ರೀನಿವಾಸ ಏನು ಮಾಡ್ದ, ಅಘೋರವಾಗಿ ಅಹೋಬಿಲದ ಹತ್ರ ಇರತಕ್ಕಂಥ ಕಾಡಿನ ಮಧ್ಯದಲ್ಲಿ ಅವನ್ನ ಮೃತ್ಯುವನ್ನು ಕೊಟ್ಟೇ ಬಿಟ್ಟ ರಾಜಶೇಖರ ರೆಡ್ಡಿ. ಎಷ್ಟೇ ಒಳ್ಳೆಯವರಾಗಲಿ, ಯಾರಿಗೆ ಒಳ್ಳೇದು ಮಾಡಲಿ, ಏನೇ ಮಾಡಲಿ, ದಂಡಂ ದಶಗುಣಂ ಭವೇತ್ ಅಂತ ಭಗವಂತನೇ ಕೊಡ್ತಾನೆ. ಆ ಸಮಯಕ್ಕೆ ಏನು ಮಾಡಿದ್ರು, 3 ದಿವಸ ಹೆಣನೂ ಸಿಗಲಿಲ್ಲ. ತದನಂತರ ಕೊಳೆದು ಹೋಗಿ ತನ್ನ ಪೀಸಾಗಿ ಸಿಕ್ತು. ಅದೇ ರೀತಿ ತಾನು ಮಾಡಿದ್ದಲ್ಲದೆ ಮಕ್ಕಳು ಮಾಡಿದ್ದು ಪಾಪಕರ್ಮಗಳು, ತಂದೆ ಮಾಡಿದ್ದು ಪಾಪಕರ್ಮಗಳು ಮಕ್ಕಳು ಅನುಭವಿಸ್ತಾರೆ ಅಂತ ಇರ್ತೀವಿ. ಈಗ ಇವನಿಗೆ ದೆರೆದವನಿಗೆ ಮೊದಲಿಂದ ಏನಾಗಿದೆ, ಭಾಳ ಜನ ಇವರು ಕನ್ವರ್ಟೆಡ್ ಆಗಿ ಕ್ರಿಶ್ಚಿಯನ್ಸ್ ಆಗಿಬಿಟ್ರು. ಭಾಳ ಜನ ಏನು ಅಂದರೆ ನಿಮ್ಮಪ್ಪ ಅಮ್ಮಂದ್ರೆ ಹುಟ್ಟಿದ ಮೇಲೆ ಮುಚ್ಕೊಂಡು ನಿಮ್ಮಪ್ಪ ಅಮ್ಮಂದ್ರಿಗೆ ಹುಟ್ಟಿರ್ಬೇಕು. ಇನ್ನೊಬ್ಬರಿಗೆ ಯಾರಿಗೂ ಅಪ್ಪ ಅಮ್ಮ ಅನ್ಸ್ಕೊಳಕ್ಕೆ ಹೋಗಬಾರ್ದು. ಕನ್ವರ್ಷನ್ ಆಗೋಕ್ಕೆ ಯಾಕೆ ಬೇಕು, ದುಡ್ಡು ಕೊಡ್ತಾರೆ ಅಂತ ಹೇಳ್ತಿನ್ನೋ ಬುದ್ಧಿ ಪರಿವರ್ತನೆ. ಸೊ ಅದರಿಂದ ಏನು ಮಾಡಿದೆ, ಈ ರೀತಿಯಾಗಿರ್ತಕ್ಕಂಥದ್ದು ಎಲ್ಲರನ್ನೂ ಕನ್ವರ್ಟ್ ಮಾಡೋದು ಅಭ್ಯಾಸ ನಾನು ತೊಗೊತೀನಿ ದುಡ್ಡು ಚೆನ್ನಾಗಿ ಅಂದ್ಬಿಟ್ಟು ಇವನು ಆ ಥರ ವ್ಯವಸ್ಥೆ ಮಾಡೋಕ್ಕೆ ಹೋಗಿದೆ. ತಿರುಪತಿಯಲ್ಲಿ ಈ ರೀತಿ ಘೋರ ಅನ್ಯಾಯ ಆಗೋಕ್ಕೆ ಮೊದಲೇ ಕರೋನಾ ಟೈಮು. ಆ ರೀತಿಯಾಗಿ ನಾನಿದ್ದಾಗ ನಾವೆಲ್ಲ ತಿರುಪತಿಗೆ ಹೋಗಿದ್ವಿ. ಆ ಕರೋನಾ ಟೈಮಲ್ಲಿ ಏನು ಮಾಡಿದ್ದೇನೆ, ಯಾರು ಬೆಟ್ಟಕ್ಕೆ ಹೋಗ್ತಾ ಇರಲಿಲ್ಲ. ಎಲ್ಲರಿಗೂ ಭಯ, ಆತಂಕ, ತೀರ್ಥ ತೊಗೊಂಡ್ರೆ ಏನೋ ಪ್ರಸಾದ ಇರಲಿ. ನಾನು ಹೋಗೋದಲ್ಲ, ನಾನು ಹೋಗಿದ್ವಿ. ಹೋಗೋ ಸಮಯ ಕೆಲವರು ಮಾತ್ರ ಬಿಡ್ತಾ ಇದ್ರು, ಒಂದಷ್ಟು ಜನ ಹೋಗ್ತಿದ್ರು, ಎಲ್ಲ ಮಾಡ್ತಿದ್ರು. ನಾವೆಲ್ಲ ಹೋದಾಗ ಏನು ಮಾಡ್ಬಿಡ್ತಿದ್ದ, 2600 ಕಂಬಗಳನ್ನ ಮೇಲೆ ಸಾಗಿಸ್ಬಿಟ್ಟ. ಇವನೇನು ಮಾಡಬೇಕು ಅಂತಿದ್ದೆ, ಇಟಾಲಿಯಲ್ಲಿ ದೊಡ್ಡದೊಂದು ಜೀಸಸ್ ಸ್ಟ್ಯಾಚ್ಯೂ ಇದೆಯಲ್ಲ ಆ ಥರದ್ದು ತಿರುಪತಿ ಬೆಟ್ಟದ ಮೇಲೆ ಮಾಡಿಬಿಡೋಣ ಅಂತ ಹೊರಟೋಗಿದ್ದ. ತದನಂತರ ಅಲ್ಲಿರ್ತಕ್ಕಂಥ ಡಾಲರ್ ಶ್ರೀನಿವಾಸನ ಹಿಡ್ಕೊಂಡು ಒಂದಷ್ಟು ಜನ ಅವ್ನು ಸತ್ತು ಹೋದ ಅಂತ ಇಟ್ಕೊಂಡು ಡಾಲರ್ ಶ್ರೀನಿವಾಸು ಎಲ್ಲ ಒಡವೆಗಳನ್ನ ಚೇಂಜ್ ಮಾಡೋಕ್ಕೆ ಶುರು ಮಾಡ್ದೆ. ಒಂದಷ್ಟು ಜನ ಗ್ಯಾಂಬ್ಲಿಂಗ್ ಮಾಡೋಕ್ಕೆ ಪ್ರಸಾದಗಳನ್ನೆಲ್ಲ ದುಡ್ಡು ಮಾಡೋಣ, ಏನು ಮಾಡೋಣ, ನೋಟುಗಳ ಕಂತೆಗಳನ್ನು ಎಷ್ಟು ಚೇಂಜ್ ಮಾಡೋಣ ಅಂದರೆ 500 ರೂಪೀಸ್ ಹೊಟ್ಟೋಗಿತ್ತು, ಮೋದಿ ತೆಗೆದಾಕ 2000 ತೆಗೆದುಬಿಟ್ಟಿದ್ರು. ಅದೆಲ್ಲ ಏನು ಮಾಡೋದು, ಅಲ್ಲಿ ಹೋಗಿ ಟರ್ನ್ ಓವರ್ ಮಾಡ್ತಿದ್ದ ಅನ್ನೋದು ಚೆನ್ನಾಗಿ ನಮಗೆ ಗೊತ್ತಾಗ್ತಿತ್ತು. ಯಾಕಂದರೆ ಪಾಪ ಅಲ್ಲಿ ಒಂದಷ್ಟು ಜನ ಅರ್ಚಕರಿದ್ದರು. ನಾನು ಹೋದಾಗ ಏನು ಮಾಡ್ಬಿಡ್ತಿದ್ದೆ, ಕೆಲವರು ಇಲ್ಲಿ ಗೆಸ್ಟ್ ಹೌಸಲ್ಲಿ ಇಟ್ಕೊಂತಾರೆ. ನಾವು ಅರ್ಚಕರ ಮೇಲೆ ಒಂದು ಕಡೆ ಫಸ್ಟ್ ಕ್ಲಾಸ್ ಆಗಿತ್ತು, ಅಲ್ಲೇ ಹೇಳ್ಕೊಂತೀವಿ. ರಾತ್ರಿ ವಾಕಿಂಗ್ ಹೋದಾಗ ಬೆಟ್ಟದ ಮೇಲೆ ವಿಶಾಲವಾಗಿರ್ತಕ್ಕಂಥ ಸಮಯದ ನಮ್ಮನ್ನು ಯಾರು ನೋಡಲ್ಲ, ಆರಾಮಾಗಿ ನಾವು ಯಾರೋ ಅಂದ್ಕೊಂಡು ಕೂತ್ಕೊಂಡಿರ್ತಾರೆ. ಕೆಲವರು ಗೊತ್ತಾಗ್ಬಿಟ್ಟಿರುತ್ತೆ. ಅಂಥ ಸಮಯಕ್ಕೆ ಈ ದೆರ್ದವನು ಬಂಕೆ ನೋಡು, ಯಾವತ್ತು ತಿಳ್ಕೊ, ಇದು ಯಾವತ್ತು ಡೌಟ್ ಬರೋಕ್ಕೆ ಶುರು ಆಯಿತು ಅಂದರೆ, ಜ್ಞಾಪಕ ಇಟ್ಕೊಳ್ಳಿ ಎಲ್ಲರೂ, ತಿರುಪತಿ ಲಡ್ಡು ನಮ್ಮ ತಾತನ ಕಾಲದಲ್ಲಿ ಅಜ್ಜಿಂದರು ತಾತಂದ್ರೆ ಹೇಳೋರು ಏನು ಅಂದರೆ, ದೊಡ್ಡ ಲಡ್ಡು ಫಸ್ಟ್ ಕ್ಲಾಸಾಗಿ ಇಷ್ಟು ಲಡ್ಡು ಕೊಡೋರು. ಆ ಲಡ್ಡು ಕೊಟ್ಟಾಗ ನೀವು ಎತ್ಕೊಂಬಂದು 1 ತಿಂಗಳಿಡಿ ಫಸ್ಟ್ ಕ್ಲಾಸಾಗಿರೋದು, ಏನೇಳಿ 1 ತಿಂಗಳು ತಂದ ಮೇಲೂ ಇಟ್ಟರು ಇರ್ತಿತ್ತು. ಈಗ ಆಮೇಲೆ ನೋಡ್ತಾ ಬನ್ನಿ ಏನಾಯಿತು ಅಂದರೆ, ಇದಕ್ಕೆ ಸಾಕ್ಷಿ ರೂಪ ನೀವುಗಳೇ ಕಂಡುಕೊಳ್ಳಿಲ್ಲ. ಎಲ್ಲರೂ ಫುಲ್ಲು ಗೋಧಿ ಹಿಟ್ಟನ್ನ ಫಸ್ಟ್ ಕ್ಲಾಸಾಗಿ ಎತ್ತುಬಿಟ್ಟು ಸೌಟಲ್ಲಿ ಇಡ್ಲಿ ಹಾಕ್ದಂಗೆ ಹಾಕೋರು. ಫುಲ್ ಇಡ್ಲಿ ಹಾಕಿದ್ರೆ ಪರವಾಗಿಲ್ಲ, ಲಡ್ಡು ಅರ್ಧ ಇಡ್ಲಿ ಶುರು ಆಯಿತು, ಅದರಲ್ಲಿ ಬಂಕೆ ಶುರು ಆಯಿತು. ನೀವು ಅಲ್ಲಿಂದ ಒತ್ಕೊಂಬರೋ ಅಷ್ಟರಲ್ಲೇ ಬಂಕೆ ವಾಸನೆ ಶುರು ಆಗೋಗುತ್ತೆ. ಇದು ಅರ್ಥ ಆಗ್ತಿರ್ಲಿಲ್ವ ಯಾರಿಗೂ? ಇವತ್ತಿಗೂ ಕೆಲವರೆಲ್ಲ ಪಾನಿಪುರಿ ಮಸಾಲೆ ಪುರಿ ಲಕ್ಷಣ ಚೆನ್ನಾಗಿದೆ ಅಂತಿರಲ್ಲ, ಕೆಲವರೆಲ್ಲ ಪಾಪ ಬ್ರಾಹ್ಮಣರ ಕಮ್ಯುನಿಟಿನಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಶ್ರೀನಗರ, ಗಿರಿನಗರ, ಅಲ್ಲಿ ಜಯನಗರ ಈ ಕಡೆ ಎಲ್ಲ ಇದು ಕೂಡ ನಡೀತಾ ಇದೆ. ಏನು ಮಾಡ್ತಾರೆ ಅಂದರೆ, ಈ ಕಮ್ಯುನಿಟಿಗಳು ಕೆಲವರೆಲ್ಲ ವಿದೇಶದಿಂದ ಬಂದು ದೆರೆದ್ರ ಮುಂಡೆ ಮಕ್ಕಳು ಎಷ್ಟೋ ಜನ ಇವತ್ತಿನ ದಿವಸ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಜನಗಳು ನಾಶವಾಗಿ ಹೋಗಲಿ, ಅವ್ರ ಸಂಸ್ಕಾರ ಹಾಳಾಗೋಗ್ಲಿ, ತಿನ್ನೋರು ತಿಂತಾನೆ ಇದ್ದಾರೆ. ಬಹಳ ಜನ ಮಾಂಸಾಹಾರ ತಿಂತಾರೆ. ಗುರುಜಿ, ಈಗ ನೀವು ಈಗೇನು ಹೇಳಿದ್ರಿ, ಲಡ್ಡು ತಿಂದಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ತಾ ಇತ್ತು ಅಲ್ಲಿ ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ ಅನ್ನೋದು ಒಂದು. ಜೊತೆಗೆ ಅಲ್ಲಿ ಲಡ್ಡುವಿಗೆ ಬಳಸ್ತಾ ಇದ್ದಂತಹ ತುಪ್ಪದಲ್ಲಿ ಕಲಬೆರಕೆ ಆಗಿದೆ. ನಮ್ಮ KMF ನಂದಿನಿ ತುಪ್ಪವನ್ನು ಕೂಡ ಅಲ್ಲಿ ತೆಗೆದುಕೊಳ್ತಾ ಇರಲಿಲ್ಲ. 4 ವರ್ಷದಿಂದ ನಂದಿನಿ ತುಪ್ಪ ಹೋಗ್ತಾ ಇಲ್ಲ. ಜೊತೆಗೆ ದೇವಸ್ಥಾನಕ್ಕೆ ಹೋದಂಥ ಪ್ರತಿಯೊಬ್ಬರಿಗೂ ಆ ಘಮದಲ್ಲೇ ಗೊತ್ತಾಗ್ತಾ ಇತ್ತು ಇದು ಸರಿ ಇಲ್ಲ ಅನ್ನುವಂಥದ್ದು. ಆದರೂ ಆ ಸಂದರ್ಭದಲ್ಲಿಯೇ ಅದನ್ನು ವಿರೋಧ ಮಾಡ್ಬೋದಿತ್ತು. ವಿರೋಧ ಮಾಡೋಕ್ಕೆ ಏನು ಅಂದರೆ ಏನಾಗಿದೆ, ಬಹಳ ಜನ ಎಷ್ಟೋ ಜನ ಹೋಗೋರು ಆ ವಿರೋಧ ಮಾಡೋಕ್ಕೆ ಅವನಲ್ಲಿ ಯಾರನ್ನೂ ಬಿಟ್ಟೇ ಇಲ್ಲ. ಬೆಟ್ಟದ ಮೇಲೆ ಯಾರೋ ಜಗನ್ ಮೋಹನ್ ರೆಡ್ಡಿ. ಈಗ ನಾನು ಹೇಳಿದ್ನಲ್ಲ, ಈ ಪಾನಿಪುರಿ ಮಸಾಲೆ ಪುರಿ ವಿಚಾರ ಹೇಳಿದ್ನಲ್ಲ, ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋದು. ಇನ್ನೂ ಸ್ವಲ್ಪ ದಿವಸ ನಿಮ್ಮ ಟಿ ವಿಲೂ ಕಾರ್ಯಕ್ರಮ ಬರುತ್ತೆ, ಲೆಕ್ಕ ಹಾಕ್ಕೊಳ್ಳಿ. ಈ ದನದ ಶೇರ್ವಾ ಅಂತ ಕೆಲವರು ಹೇಳ್ತಾರೆ. ಆ ದನದ ಮಾಂಸದ ಒಂದು ಪೂರ್ತಿಯಾಗಿರ್ತಕ್ಕಂಥ ಎಣ್ಣೆ, ಪಿಗ್ ಆಯಿಲ್ ಅಂತ. ನಾನು ಒಂದ್ಸಲಿ ಕೂರ್ಗ್ ಹೋದಾಗಲೂ ಯಾಕೆ ಇದಕ್ಕೆಲ್ಲ ವಿಚಾರ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಕೂರ್ಗೆ ಹೋದಾಗ ಮೇಲ್ಗಡೆ ಬೆಟ್ಟದ ಮೇಲೆ ಹೋದಾಗ ಅಲ್ಲಿ ಮಸಾಲೆ ದೋಸೆ ಸೂಪರ್ ಕಣೋ, ಏನು ಚೆನ್ನಾಗಿ ಮಾಡ್ತಾರೆ ರೋಸ್ಟ್ ಆಗಿ ಅಂತ ಅನ್ನೋರು. ಇವ್ರು ಯಾರೋ ನನ್ನ ಭಕ್ತರೆಲ್ಲ ಕರ್ಕೊಂಡೋಗಿ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಗುರುಗಳೇ ಅಂದರು. ಆಮೇಲೆ ಓನರೇ ಬಂದು ನಮಸ್ಕಾರ ಮಾಡಿ, ಗುರುಗಳೇ ನೀವು ಮಾತ್ರ ಬರೋದು ಬೇಡ ಅಂತ. ಯಾಕಪ್ಪ ಅಂತ, ಇಲ್ಲ ನಾವಿಲ್ಲಿ ಪಿಗ್ ಆಯಿಲ್ ಹಾಕ್ತೀವಿ ಅಂತ, ಅದಕ್ಕೆ ರೋಸ್ಟ್ ಆಗಿರುತ್ತೆ ಅಂತ. ರುಚಿ ಜಾಸ್ತಿನಕ್ಕೆ ನೋಡಿ, ಪಿಗ್ ಆಯಿಲ್ಲು, ಫಿಶ್ ಆಯಿಲ್ಲು ಎಲ್ಲ ತೊಗೊಂಡು ನಮಗೆ ಗೊತ್ತಾಗಲ್ಲ. ಕಾರ್ಡ್ ಲಿವರ್ ಆಯಿಲ್ ಏನಾಗಿದ್ರು ಹಾರ್ಟಿಗೆ ತೊಗೊಳೋರು, ಆರೋಗ್ಯ ಇಲ್ದಿದ್ದವ್ರು. ಈಗ ಏನು ಮಾಡ್ತಾನೆ ಇವನು ಜಗನ್ನು, ಸಮಥಿಂಗ್ ಕೊಡಬೇಕಾಗತ್ತೆ ನೋಡಿ. ಕರ್ನಾಟಕಕ್ಕೆ ನಂದಿನಿ ಪಕ್ಕದಲ್ಲೇ ಇತ್ತು, ಒಳ್ಳೆ ತುಪ್ಪ ಕೊಡ್ತಾ ಇದ್ದಿದ್ದು ನಂದಿನಿ ಒಂದೇ ಕರ್ನಾಟಕದಿಂದ.
ಆ ಕಾಲದಿಂದ ನಂದಿನಿ ಅಂತ ಹೆಸರು ಯಾಕೆ ಬಂತು ಅಂತ ನಿಮ್ಗೆ ಹೇಳ್ತೀನಿ, ಇದೆಲ್ಲ ಹೇಳ್ಬಿಟ್ಟು ದೊಡ್ಡ ಶಾಕ್ ಆಗ್ತೀರಾ. ಆ ವಿಚಾರಕ್ಕೆ ರಾಮಕೃಷ್ಣ ಹೆಗಡೆ ಕಾಲದಿಂದ ನಂದಿನಿ ಅಂತ ವಿಶೇಷವಾಗಿರ್ತಕ್ಕಂಥ ಈ ಹಾಲನ್ನ ಇಟ್ಟುಪತ್ತಿ ಆ ತುಪ್ಪವನ್ನು ತಿರುಪತಿಗೆ ಎನ್ ಟಿ ರಾಮರಾವ್ ಕಾಲದಿಂದ ಇದೇ ತುಪ್ಪ ಬರಲಿ ಅಂತ ಹೋಗ್ತಾ ಇದ್ದಾಗ ಏನಾಗ್ತಿತ್ತು, ಕಾಂಟ್ರಾಕ್ಟ್ಗಳು ಎಷ್ಟು ಹೆಚ್ಚು ಜಾಗ ಮಾಡಿದ್ರು, ನಾವ್ಯಾಕೆ ದುಡ್ಡು ಕೊಡಬೇಕು, ಅವ್ನಿಗೆ ಯಾರೋ ಕೊಡೋಣ ಅಂತ. ಇವನು ಕೇರಳದಿಂದ ತರ್ಸೋಕ್ಕೆ ಶುರು ಮಾಡಿದ ಜಗನ್ಮೋಹನ್ ರೆಡ್ಡಿ. ಸೊ ಅವನಿಗೇನು ಅಂದರೆ ಅವರೇ ಕಮಿಷನ್ ಕೊಟ್ಟು ನಮ್ಮದು ಸಾಗಿಸಿ. ಸೊ ಇಂಥದ್ದು ಏನಾಗಬೇಕು, ಇವನು ಗಂಟೆ ನೋಬೇಕು, ಪಿಗ್ ಆಯಿಲು, ಎಣ್ಣೆ, ಫಿಶ್ ಆಯಿಲು ಬಿಟ್ಟರೆ ಇನ್ನು ಸ್ವಲ್ಪ ಡಿಸೈಡ್ ಮಾಡ್ತೀವಿ ಗೊತ್ತಾ, ಬೆಟ್ಟದ ಮೇಲೆ ತೀರ್ಥ ಕೂಡ ಮಾರ್ತಾ ಇರಲ್ಲ. ಈ ನಡುವೆ ಎಲ್ಲರೂ ನೀವು ನೋಡಿ ಬ್ಯಾಗಲ್ಲಿ ಎತ್ಕೊಂಡ್ಬಂದ್ಬಿಟ್ರೆ ರೂಮಲ್ಲಿ ರೆಸಾರ್ಟ್ ಥರ ಹಾಕೊಂಡು ಕುಡಿತಾ ಇದ್ದಾರೆ. ದೇರ್ದ್ರ ಮುಂದೆ ಹಿಂದೆ ಲಡ್ಡುವನ್ನ ಹೇಗೆ ತಯಾರು ಮಾಡ್ತಾ ಇದ್ರು? ಲಡ್ಡು ನಮ್ಮ ತಾತನ ಕಾಲದಲ್ಲಿ ದೊಡ್ಡ ದೊಡ್ಡ ಲಡ್ಡು ತಯಾರು ಆಗ್ತಾ ಇತ್ತು. ಕಲ್ಯಾಣೋತ್ಸವದ ಲಡ್ಡು ಅಂತ ಇತ್ತು ವೀಣಾ. ಆ ಲಡ್ಡು ನೀವು ನೋಡಬೇಕಾಗಿತ್ತು. ಎಣಿಸಿದ್ರೆ ಕಲ್ಯಾಣೋತ್ಸವದ ಲಡ್ಡು ತೊಗೊಂಡ್ರೆ 25 ಎಣಸಿ ಗೋಡಂಬಿ, 25 ದ್ರಾಕ್ಷಿ, ಬಾದಾಮಿ ಕಟ್ಟಾಗಿರೋದೊಂದಷ್ಟು, ಯಾಲಕ್ಕಿ ಸಿಪ್ಪೆ ಸಮೇತ ಹಾಕ್ಬಿಟ್ಟರು ಇಷ್ಟು ದೊಡ್ಡದಾಗಿ. ಅದು ಎತ್ಕೊಂಡು ಬಂದರೆ ನೀನು ತಿಂದರೆ ಘಮ 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 ಅಂತ ಒಬ್ಬನು ಒಂದು ಫುಲ್ ಬಾರಿಸ್ತಾ ಇದ್ವಿ. ಈಗ ಆಗಲ್ಲ ನೆಟ್ಕೋ ಎಲ್ಲ ತಿನ್ನೋದು. ಆ ರೀತಿ ಆ ಕಲ್ಯಾಣೋತ್ಸವದ ಲಡ್ಡು ದೊಡ್ಡದು. ಅದಾದ ಮೇಲೆ ಏನು ಮಾಡಿದ್ರು, ಪುಟ್ ಲಡ್ಡು ಒಂದಷ್ಟು ಮಾಡಿದ್ರು. ಆಮೇಲೆ ಸೇವಾರ್ಥವಾಗಿ ಬಿಟ್ಟಿಯಾಗಿ ಎಲ್ರಿಗೂ ಕೊಡಿ ಸೇವಾರ್ಥಕ್ಕೆ ಪ್ರತಿದಿನ ಅಂತ ಕೊಡಲ್ಲ. ಅದೇನು ಮಾಡ್ತಾರೆ ಅಂದರೆ ಸಹಸ್ರ ಕಲಶಾಭಿಷೇಕ ಬುಧವಾರ ದಿವಸ ಮಾಡ್ತಾರೆ, ತಿರುಪ್ಪಾವೈ ಸೇವೆ ಅಂತ ಏನು ಗುರುವಾರ ಮಾಡ್ತಾರೆ, ಶುಕ್ರವಾರ ಅವನಿಗೆ ಸ್ನಾನ ಮಾಡಿಸ್ತಾರೆ, ಬಟ್ಟೆ ಬಿಚ್ಚಿ ಸ್ನಾನ ಮಾಡಿಸ್ತಕ್ಕಂಥದ್ದು. ಯಾರು ವೆಂಕಟರಮಣನಿಗೆ, ಅವನು ವಾರಕ್ಕೆ ಒಂದೇ ಸಲ ಸ್ನಾನ ಮಾಡೋದು. ಏನಪ್ಪ ನೀನು ವಾರಕ್ಕೆ ಒಂದ್ಸಲ ಸ್ನಾನ ಮಾಡ್ತೀಯ ಅಂತ ಎಷ್ಟೋ ಜನ ಅನ್ಕೊಂತಿದ್ರು. ಕಚ್ಚೆ ಹುಟ್ಟಿಸಿ ಸ್ನಾನ ಮಾಡ್ತಾ ಇದ್ದು ವಾರಕ್ಕೆ ಒಂದೇ ಸಲ ವೆಂಕಟರಮಣನಿಗೆ. ಆ ಸ್ನಾನ ಮಾಡುವಾಗ ಅಷ್ಟೂ ಏನು ಪರಿಮಳವಾಗಿತ್ತು ಅಂದ್ರೆ ಆ ನೀರು ಎಲ್ರಿಗೂ ಪ್ರೋಕ್ಷಣೆ ಮಾಡೋಕ್ಕೆ ಕೊಡ್ತಾ ಇರಲಿಲ್ಲ, ಒಳಗಿನ ಪ್ರಸಾದ ಕೊಡಲ್ಲ. ಸೊ ಈ ತೀರ್ಥದ ಸಮೇತ ಆ ಪನ್ನೀರ್ ವಾಸನೆ ಎತ್ಕೊಂಡೋಗಿ ಎಲ್ಲ ಲಡ್ಡು ಮೇಲೆ ಪ್ರೋಕ್ಷಣೆ ಮಾಡೋರು. ಪ್ರೋಕ್ಷಣೆ ಮಾಡಿದ ತಕ್ಷಣ ನೀನು ಇನ್ನೊಂದು ಹೇಳ್ಕೊ, ಅದೇ ಸೇಮ್ ಐಟಮ್ ಕೊಡು ಇಲ್ಲಿರೋ ಅಡುಗೆ ಅವ್ರಿಗೆ. ಅಡಿಗೆ ಇಲ್ಲಿ ಕರ್ಕೊಂಬೇಡ, ಅಲ್ಲೇ ತಿರುಪ್ತಿ ಮೇಲೆ ಹೊರಗಡೆ ಚೌಲ್ಟ್ರಿಲ್ ಮಾಡಿಸು. ಆ ರುಚಿ ಬರಲ್ಲ, ಆ ಪರಿಮಳ ಬರಲ್ಲ. ಇದಕ್ಕಿಂತ ಜಾಸ್ತಿ ತುಪ್ಪ ಹಾಕ್ಸೋ, ಬರಲ್ಲ. ಗುರುಜಿಗ ಸಾಮಾನ್ಯವಾಗಿ ದೇವ್ರಿಗೆ ಪ್ರಸಾದ ಏನಿರ್ತಾರೆ, ದೇವ್ರಿಗೆ ಏನ್ ಇಷ್ಟ, ಆ ದೇವ್ರಿಗೆ ಏನ್ ಇಷ್ಟವೋ ಅದನ್ನೇ ಪ್ರಸಾದ ರೂಪದಲ್ಲಿ ಕೊಡುವಂಥದ್ದು. ಈಗ ಲಡ್ಡು ಶ್ರೀನಿವಾಸನಿಗೆ ಯಾಕೆ ಇಷ್ಟ ಗುರುಜಿ? ಅದರ ಇತಿಹಾಸ ಏನು, ಹಿನ್ನೆಲೆ ತಿಳಿಸ್ಕೊಡೋದಾದ್ರೆ? ಇತಿಹಾಸ ತಮಾಷೆ ಏನು ಅಂದ್ರೆ, ವೀಣಾ ಎಲ್ಲರೂ ಲಡ್ಡು 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 ಅಂತಾರೆ. ಲಡ್ಡು ಶ್ರೀನಿವಾಸನ್ಗೆಲ್ಲ ಇಷ್ಟ. ಭೂಗೋಳದಲ್ಲಿರ್ತಕ್ಕಂಥ ಅವಳು ಒಂದು ಮಾತನ್ನು ಕೇಳ್ತಾಳೆ ಭೂದೇವಿ. ಏನು ಅಂದರೆ, ವರಹಸ್ವಾಮಿ ಭೂಮಿಯನ್ನು ಹಿರಣ್ಯಾಕ್ಷನಿಂದ ಕಬಳಿಸ್ಕೊಂಬಂದ ಮೇಲೆ ಸ್ಥಿರವಾಗಿ ಭೂಮಿ ಮೇಲೆ ನೀರು ಮೇಲೆ ಮೆಟ್ಟಿಗೆ ಇಟ್ಕೊಂಡು ಇರುತ್ತಿದ್ದು ವರಹಸ್ವಾಮಿ. ಮೇಲಿಟ್ಟಾಗ ಆ ಭೂದೇವಿ ಏನು ಮಾಡ್ತಾಳೆ, ಕೆಳಗಡೆ ಇರೋರೆಲ್ಲ ಪದ್ಮಾವತಿ ಬಂದು ಮಹಾಲಕ್ಷ್ಮಿ ಅನ್ಕೊಂಡಿದ್ದಾರೆ. ಪದ್ಮಾವತಿ ಮಹಾಲಕ್ಷ್ಮಿ ಅಲ್ಲ, ಮಹಾಲಕ್ಷ್ಮಿನೇ ಬೇರೆ, ಪದ್ಮಾವತಿ ಸ್ವಯಂ ಭೂದೇವಿ ಅಂತ ಕರಿತೀವಿ, ರಹಸ್ಯ ದೇವತೆ ಅದು. ಆ ಪದ್ಮಾವತಿ ಏನು ಮಾಡ್ತಾಳೆ, ಅವಳಿಗೆ ಇಷ್ಟವಾಗಿರ್ತಕ್ಕಂಥ ಭೂಗೋಳ ಗುಂಡಿಗಿರ್ತಕ್ಕಂಥದ್ದು. ಇವನು ಏಕಾದಶಿ ದಿವಸ ಏನು ವಿಶೇಷ ಅಂದರೆ, ಇವನು ಶಯನೋತ್ಸವದಲ್ಲಿ ಮಲಗಿರ್ತಾನೆ ಆನಂದವಾಗಿ. ಯಾರೋ ಸೀನಪ್ಪ. ಆ ಶ್ರೀನಿವಾಸ ಮಲಗಿರಿದಾಗ ಅವನಿಗೆ ರುಚಿಯಾಗಿ ಕೊಡ್ತಕ್ಕಂಥದ್ದು ಎಬ್ಸೋದು ಆ ಪರಿಮಳದಲ್ಲೇ ಇವಳೇ ತಯಾರು ಮಾಡ್ತಾಳೆ. ಇವಳು ಏನು ಮಾಡ್ತಾಳೆ, ಯಾವುದೇ ಮಾಡೋ ಗುಂಡಿಗೆ ಮಾಡೋದು. ಸೀತಾಮ್ನವ್ರ ಅವಕಾಶದಾಗ ಮಾಡಿದಾಗ ಗಯಾ ಶ್ರಾದ್ದ ಅಂತ ಮಾಡ್ತೀವಿ, ಪಿಂಡ ಪ್ರದಾನ ಮಾಡುವಾಗಲೂ ಗುಂಡಿಗೆ ಮಾಡ್ತಾಳೆ ಸೀತಾಮ್ನವರು. ಕೈಲುಗದಲ್ಲಿ ವಿಶೇಷವಾಗಿ ಭೂದೇವಿ ಏನು ಮಾಡ್ತಾಳೆ, ಇವನಿಗೆ ಗುಂಡವಾಗಿರ್ತಕ್ಕಂಥದ್ದು ಇಷ್ಟ ಅಂತ. ಸೊ ಆ ಶ್ರೀನಿವಾಸನಿಗೆ ಏಕಾದಶಿ ದಿವಸ ಲಡ್ಡು ಮಾಡಿ, ಏಕಾದಶಿಯನ್ನು ದ್ವಾದಶಿ ದಿವಸ ಎದ್ದೇಳಪ್ಪ ಸಾಕಾಯ್ತು ನಿನ್ಗೆ ಏಕಾದಶಿ ವ್ರತ ಮುಗೀತು ಅಂತ ಅವನಿಗೆ ತಿನ್ನಿಸ್ತಾ ಇದ್ದಿದ್ದು ಲಡ್ಡು. ಯಾವಾಗ ಅಲ್ಲಿಂದ ಪ್ರೀತಿ ಆಯಿತೋ, ಸೊ ಅವಾಗ 7 ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಮಹಾದೇವ ಸಪ್ತಮಿ ರಥಸಪ್ತಮಿ. ಆ ಸೂರ್ಯನಾರಾಯಣನು ಈ ಬೆಟ್ಟದ ಮೇಲೆ ಇರ್ತಕ್ಕಂಥ ತೇಜಸ್ಸು ಬಂದಾಗ 7 ಜನ ಬರ್ತಾರೆ. ಆ 7 ಜನ ಗಿರಿಗಳು ಏನು ಬೆಟ್ಟದ ಮೇಲೆ ಇರ್ತಕ್ಕಂಥ 7 ಜನ ಯಾರ್ಯಾರೋ, ನಾರದಾದ್ರಿ, ಶೇಷಾದ್ರಿ, ಗರುಡಾದ್ರಿ, ನೀಲಾದ್ರಿ, ಇದೇ ರೀತಿಯಾಗಿರ್ತಕ್ಕಂಥ 5 ಜನದಲ್ಲಿ 7 ಜನ ಬಂದು ಅಲ್ಲಿ ನಿಂತ್ಕೊತಾರೆ. ಅಂಜನಾದ್ರಿ ಬಂದು ಆಂಜನೇಯ ನಿಂತಾನೆ. ಕಲಿಯುಗದಲ್ಲೇ ಇವತ್ತು ಆಂಜನೇಯ ಯಾರನ್ನಾದರೂ ಸೇವೆ ಮಾಡ್ತಾ ಇದ್ದಾನೆ ಅಂದರೆ, ಇವತ್ತಿಗಾದರೂ ತಿರುಪ್ತಿ ನಂಬ್ಕೊಂತೇ ಬಿಡ್ತೀಯೋ, ಅವ್ನು ಎಷ್ಟು ಬುದ್ಧಿವಂತ ಆಗೋದು ಆಂಜನೇಯ. ನೀನು ರಾಮಾಯಣ ಮುಗ್ದೋಯ್ತು, ಯಾವಾಗ ಪೂರ್ತಿಯಾಗಿ ತ್ರೇತಾಯುಗದಲ್ಲಿ, ದ್ವಾಪರಯುಗ ಮುಗ್ದೋಯ್ತು, ಕಲಿಯುಗ ಬಂದರು ನಾನೇ ಪೂಜೆ ಮಾಡ್ಬೇಕು ನನ್ನ ಹೆಸರಲ್ಲಿ ರಾಮನ ಹೆಸರಲ್ಲಿ ವಿಷ್ಣು ಇರಬೇಕು ಅನ್ನೋದಕ್ಕೆ ಭಾಳ ವಿಶೇಷ. ಅಂದರೆ ಇವತ್ತು ಕೌಸಲ್ಯ, ಸುಪ್ರಜಾ, ರಾಮ, ಪೂರ್ವ, ಸಂಧ್ಯಾ ಪ್ರವರ್ತತೆ ಅಂತಾರೋ, ಎದ್ದೇಳು ಶ್ರೀನಿವಾಸ ಅಂತ ಹೇಳಿಲ್ವೇದ. ಸೊ ಅದರಿಂದ ಆಂಜನೇಯ ಸ್ವತಃ ಇವತ್ತಿಗೂ ಚಿರಂಜೀವಿಯಾಗಲಿ ಪೂಜೆ ಪುನಸ್ಕಾರ ಮಾಡ್ತಾನೆ. ಆಮೇಲೆ ಇನ್ನೊಂದು ಬೇಜಾರು ಮಾಡ್ಕೋಬೇಡಿ, ಯಾವ ಕಾಲಕ್ಕೂ ಇದೆಲ್ಲ ಏನು ಅಂದರೆ ಕಲಿಯುಗದ ಅಂತ್ಯ ಆಗಿರೋದ್ರಿಂದ ಇದೇ ವಿಶೇಷ, ಇದೇ ಸತ್ಯ. ಕಲಿ ಎಷ್ಟು ಘೋರ ಅಂದರೆ ಇಂಥದ್ದೆಲ್ಲ ನಡೆಸ್ತಾನೆ, ಇದು ನಡೆಯತ್ತೆ. ನಾವೇನು ಅನ್ಕೊಂತೀವಿ, ಅಯ್ಯೋ ವೆಂಕಟೇಶ್ವರ ಮೈಲಿಗೆ ಆಗೋದಾ, ಲಡ್ಡು ಮೈಲಿಗೆ ಆಗೋಯ್ತು, ನೀವು ತಿಂದ್ರಿ ಅಂತ. ನೀವೇನೊಂದು ತಮಾಷೆ ಗೊತ್ತಾ, ಎಲ್ಲರೂ ಇಲ್ಲಿ ತಿಂತಕ್ಕಂಥವ್ರು ವೆಜಿಟೇರಿಯನ್ಸಲ್ಲಿ ನಾನ್ ವೆಜಿಟೇರಿಯನ್ಸ್ ಎಲ್ಲ ಏನು ಮಾಡ್ತಾರೆ ಗೊತ್ತಾ, ಶ್ರಾವಣ ಮಾಸ ಆಚರಿಸ್ತಾರೆ, ಪೌರ್ಣಮಿ ಅಮಾವಾಸ್ಯೆ ತಿನ್ನಲ್ಲ, ಸೋಮವಾರ, ಗುರುವಾರ, ಮಂಗಳವಾರ, ಶನಿವಾರ ತಿನ್ನಲ್ಲ. ಆದರೆ ಎಲ್ಲ ಬ್ರಾಹ್ಮಣರು, ಲಿಂಗಾಯತರು, ಎಷ್ಟೋ ಜನ ಅವ್ರು ತಿನ್ನೋಷ್ಟು ನಾನ್ ವೆಜಿಟೇರಿಯನ್ಸ್ ಇವ್ರು ಯಾರೂ ತಿನ್ನಲ್ಲ, ಕದ್ದು ಮುಚ್ಚಿ ತಿಂತಾರೆ. ಅವ್ರು ಸ್ವಂತ ಮನೇಲಿ ಮಾಡ್ಕೋಬೋದು. ಅಂದರೆ ನೀವು ಮಾಡಿರೋ ಪಾಪಕರ್ಮಗಳನ್ನ ಯಾರ ಕಾರಕ್ಕೂ ತಪ್ಸಕ್ಕಲ್ಲ, ಸತ್ಯ ಕಠೋರವಾಗೇ ಇರುತ್ತೆ. ಸೊ ಇದನ್ನೇನು ಮಾಡ್ದ, ಕಾಲಾಯ ತಸ್ಮೇನ. ರಾಹು ನೋಡಿ ಇವಾಗ ಎಲ್ಲಿದ್ದಾನೆ ಗೊತ್ತಾ, ರಾಹು ಕ್ಲೀನಾಗಿ ವೃಷಭ ರಾಶಿಯಿಂದ ನೆಟ್ಟಿಗೆ ಬಂದು ಏನು ಮಾಡಿದ್ದಾನೆ, ತುಲಾಲ್ ತಕ್ಕಡಿಯಲ್ಲಿ ಕೂತಿದ್ದಾನೆ. ತಕ್ಕಡಿಯಲ್ಲಿ ಏನು ಶನಿ ಯಾರೋ
ಇವತ್ತು ಈ ದಿವಸ ಮಂತ್ರಿ, ಕುಜ ಯಾರೋ ಪರಿಪೂರ್ಣವಾಗಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟು, ಕುಜ ರಾಜ, ಶನಿ ಮಂತ್ರಿ ಏನು ಮಾಡ್ತಾ ಇದ್ದಾನೆ, ಇರೋಬ್ಬರನ್ನ ಹುಡ್ಕೊಂಡು ಜೈಲ್ಗೆ ಆಗ್ತಾ ಇದ್ದಾನೆ. ಹಾಗೇನೇ ಕಲಿಯುಗದ ಅಂತ್ಯಕಾಲಕ್ಕೆ ಇದೆಲ್ಲ ಸತ್ಯ ಅನ್ನೋದಕ್ಕೆ ಅಘೋರವಾಗಿರ್ತಕ್ಕಂಥ ಘೋರಗಳು ಕಣ್ಣು ಮುಂದೆ ಕಾಣೋ ಥರ ಇವತ್ತಿನ ದಿವಸ ನಾವು ಯಾವುದೋ ದಿರದವ್ರನ್ನ ಹೋಗ್ಬಿಟ್ಟು ಇವತ್ತು ಅವ್ನು ಮುಖ್ಯಮಂತ್ರಿ ಆದಾಗ ಇದೆಲ್ಲ ಮಾಡಿರ್ತಕ್ಕಂಥ ಲಡ್ಡು. ಹಾಗೆ ಕೇಳ್ದಂಗೆ ಒಂದು ಒಳ್ಳೆ ಲಡ್ಡುನ ಆ ಕಾಲದಲ್ಲಿ ತಯಾರು ಮಾಡೋಕ್ಕೆ ಮೊದಲು ಜ್ಞಾಪಕ ಇಟ್ಕೊಳ್ಳಿ. ಯಾಕೆ ಅದು ತುಂಬ ಚೆನ್ನಾಗಿತ್ತು ಅಂದರೆ, ಸೀತಮ್ಮನವರು ಹೇಗೆ ಗುಂಡಿಗೆ ಕೊಡ್ತಿದ್ಲು, ಭೂದೇವಿ ಕೊಡ್ತಾ ಇದ್ದಿದ್ದೇನು ಅಂದರೆ, ಇವತ್ತು ಜ್ಞಾಪಕ ಇಟ್ಕೊಳ್ಳಿ, ತಿರುಪತಿಲಿ ಒಂದು ರಹಸ್ಯ ನಡೀತಿತ್ತು. ನಮ್ಮ ತಾತ ಅವರೇ ಅರ್ಚಕರಾಗಿದ್ದು, ಅಂದರೆ ನಮ್ಮ ಅಜ್ಜಿಯವರ ಸೋದರಮಾವ ಅವರೇ ಪ್ರಧಾನ ಅರ್ಚಕರಾಗಿ. ಇದೆಲ್ಲ ನಾವು ಚಿಕ್ಕ ವಯಸ್ಸಿಂದ ನೋಡಿರೋದು. ಒಳಗೆ ಹೋಗ್ಬಿಟ್ಟು ಫಸ್ಟ್ ಕ್ಲಾಸಾಗಿ ನೋಡಿ, ರಾತ್ರಿ ಅವನಿಗೆ ಮಲಗಿಸಿ ನೈವೇದ್ಯ ಮಾಡಿ, ಪ್ರತಿದಿನ ವೆಂಕಟರಮಣ ಹೀಗೆ ಮಲ್ಕೊಂಡಿದ್ರೆ ರಾತ್ರಿ ಹೊತ್ತು ಅವನಿಗೆ ತಾಂಬೂಲ ಇಡೋರು. ತಾಂಬೂಲಂ ಸಮರ್ಪಣೆ, ಬೀಳದಲ್ಲೇ ಅಡಿಕೆ. ನೀವು ಬೆಳಗ್ಗೆ ನೋಡಿ ಒಂದು ಮಡಿಕೆ ಇಟ್ಬಿಟ್ರು ವೀಣಾ ಪಕ್ಕದಲ್ಲಿ, ಅವ್ನು ಉಯ್ಯಾಲೆ ಮೇಲೆ ಮಲಗಿಸ್ಬರ್ತಾರೆ ಉತ್ಸವ ಮೂರ್ತಿ. ಇವತ್ತಿಗೂ ನಡೆಯುತ್ತದು. ಇವತ್ತೇನು ಮಾಡ್ತಾ ಇರೋ ಅರ್ಚಕರು ಗೊತ್ತಿಲ್ಲ, ಪೆದ್ದಮಟ್ರು ಆ ಸಿಸ್ಟಮ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನೋಡು, ಮೊದಲು ಓಂ ನಮೋ ನಾರಾಯಣ ಆಗ್ತಿದ್ರು, ಈಗ ಓಂ ನಮೋ ವೆಂಕಟೇಶ. ಇವ್ರು ಚೇಂಜ್ ಮಾಡು ಅಂದ್ರೆ ಏನಾದ್ರು ಅಲ್ಲಿ ಏನು ಹೇಳುತ್ತೆ, ಓಂ ನಮ ಶಿವಾಯ, ಓಂ ನಮ ನಾರಾಯಣ, ಎರಡೇ ಅಷ್ಟಾಕ್ಷರಿ ಪಂಚಾಕ್ಷರಿ. ಸೊ ಅದಕ್ಕೆ ಓಂ ನಮೋ ನಾರಾಯಣ ಹಾಕಿದಾಗ ಕೆರಡೆ ಒಂದು ಮಡಿಕೆ ಇಡೋರು. ಆ ಮಡಿಕೆಯಲ್ಲಿ ಇವ್ನು ಮಲ್ಕೊಂಡಾಗ ನಿದ್ರಾವಸ್ಥೆಯಲ್ಲಿ ಪಾನ್ ಬಿಡ ಹಿಂಗೆ ಹಾಕ್ಕೊಂಡು ಅವಳು ಪದ್ಮಾವತಿ ಕೊಡ್ತಾಳಂತೆ. ಇವತ್ತಿಗೂ ಅದು ಪದ್ಧತಿ. ಹಾಕ್ಕೊಂಡಾಗ ಬೆಳಗಿನ ಜಾವ ಅವನು ರಾತ್ರಿ 2 ಗಂಟೆಗೆ ಇಬ್ಬರು ಹೆಂಡ್ತಿರ ಹತ್ರ ಹೋಗ್ತಾನೆ, ಒಂದು ಪದ್ಮಾವತಿ ಹತ್ರ, ಇನ್ನೊಂದು ಆಂಡಳ ಹತ್ರ. ಅವ್ನು ಹೋಗಿ ಬರೋದಕ್ಕೆ ಸಾಕ್ಷಿ ಇವತ್ತಿಗೂ ಪಾದಕೆ ಮೇಲೆ. ದೊಡ್ಡ ವಿಶೇಷ ಇದು. ಇದಕ್ಕೆಲ್ಲ ನಮ್ಮ ಟೈಮ್ ಎಷ್ಟು ಚೆನ್ನಾಗಿದೆ ಅಂದರೆ, ತಿರುಪತಿ ವೆಂಕಟರಮಣನ ರಹಸ್ಯ ಹೇಳ್ತಾನೆ. ಅದಕ್ಕೆ ನಾನು ತಿರುಪತಿ ರಹಸ್ಯ ಅಂತಲೇ ಮಾಡಿದ್ದೀನಿ, ಇದು ಸುವರ್ಣ ಮುಖಾಂತರ. ನೀವೆಲ್ಲ ಪೆದ್ದಂಬಿಟ್ರು ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತಿರುಗಿ ಇನ್ನೊಂದಷ್ಟು ಹೇಳ್ತೀವಿ. ಆದರೆ ಅವ್ನು ಮಲ್ಕೊಂಡಾಗ ಏನು ವೀಣಾ, ಆ ವೀಳದಲ್ಲೇ ಸೋರತ್ತಂತೆ ಪ್ರತಿದಿನ. ಅವ್ನು ಸೋರ್ದಾಗ ಈ ಫುಲ್ ಮಡಿಕೆಯನ್ನು ಇಟ್ಟಿರ್ತಾರೆ, ಪಠಾರದ ಮುರಿಯುತ್ತೆ. ಇವತ್ತು ಆ ಒಡೆದ ಮಡಿಕೆಯಲ್ಲಿ ನೈವೇದ್ಯ ಮಾಡುವಾಗ ಗುಂಡು ಮಾಡಲ್ಲ ಅವ್ರು ಲಡ್ಡುನ, ಆ ಫುಲ್ ಮಾಡಿರೋ ಲಡ್ಡುನ ಬೂಂದಿ ಥರ ಇದಕ್ಕೊಳಗೆ ಹಾಕೊಂಬಂದು ಅವನು ನೈವೇದ್ಯ ಮಾಡ್ತಾನೆ. ನೈವೇದ್ಯ ಮಾಡಿದ ತಕ್ಷಣ ಆ ರುಚಿ ಪರಿಮಳ ತನಗೆ ತಾನಾಗೇ ಬರುತ್ತೆ. ಇದು ಅನುಭವ. ನೀವೆಲ್ಲ ಅನ್ಕೊಳ್ತೀರಾ ಲಡ್ಡು ಅವ್ನು ಮಾಡಿಬಿಟ್ಟ ಎಷ್ಟು ಜನ ಮುಟ್ಟಿರ್ತಾರೆ ಅಂದ್ಕೊಂಡು. ಇವಾಗೆಲ್ಲ ಮಿಷಿನ್ ಮಾಡ್ತಾ ಇದೆ. ಸೊ ಇದಕ್ಕೆಲ್ಲ ಏನು ಕಾರಣ ಅಂದರೆ, ಪ್ರತಿಯೊಬ್ಬರಿಗೂ ಒಂದು ಪ್ರಾಯಶ್ಚಿತ್ತ, ಪುಣ್ಯ ಅಂತ. ಇದಕ್ಕೆ ಒಳ್ಳೆ ಪುಣ್ಯ ಯಾರನ್ನಾದರೂ ಕೇಳಬೇಕು ಅಂದರೆ ಬ್ರಹ್ಮಾಂಡ ಗುರುಗಳಿಗೆ ಮಾತ್ರ ಸಾಕ್ಷಿ. ಯಾಕೆಂದರೆ ಒಂದು ತಮಾಷೆ ಗೊತ್ತಾ, ಇವತ್ತು ತಿರುಪತಿಲಿ 5 ವಿಶೇಷವಾದ ನದಿ ಇದೆ. ಪಾಪ ಪವನ್ ಕಲ್ಯಾಣ ತಿಳ್ಕೊಳ್ತೀನಿ ವೀಕ್ಷಕರೇ. ಈಗ ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ, ಪ್ರಸಾದದ ಲಡ್ಡುವಿನಲ್ಲಿ ಕಲಬೆರಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಪ್ರಸಾದವನ್ನು ಸ್ವೀಕರಿಸಿದಂತಹ ಭಕ್ತರ ಮನದಲ್ಲಿ ಹಲವಾರು ಪ್ರಶ್ನೆಗಳಿದೆ, ಜೊತೆಗೆ ಅನುಮಾನಗಳಿದೆ. ಆ ಅನುಮಾನಗಳಿಗೆ ಉತ್ತರವನ್ನ ಕೊಡ್ತಾರೆ ನಮ್ಮ ಬ್ರಹ್ಮಾಂಡ ಗುರುಜಿ. ತಾವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬಹುದು. ಈಗ ಮೊದಲ ಕರೆ ಚನ್ನಪಟ್ಟಣದಿಂದ ಚಂದ್ರಶೇಖರ್ ಅವರು ಮಾಡಿದ್ದಾರೆ. ನಮಸ್ಕಾರ ಚಂದ್ರಶೇಖರ್ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಸರ್. ನಮಸ್ತೆ ಗುರುಜಿ. ಶುಭಮಸ್ತು, ಹೇಳಿ. ಗುರುಜಿ, ಡೈಲಿ ಏನಾಗ್ತಿದೆ ಅಂದ್ರೆ ನಾವು ದಿನ ಬೆಳಗ್ಗೆ ಎಲ್ಲ ಕಲಬೆರಕೆನೆ ಆಗ್ತಿದೆ. ಇಲ್ಲಿ ನಮ್ಮ ಫುಡ್ ಆಫೀಸರ್ ಕೂಡ ಏನ್ ಮಾಡ್ತಿರೋ ಗೊತ್ತಿಲ್ಲ. ತಿರುತಿಲ್ ಮಾತ್ರ ಶುದ್ಧವಾಗಿ ಸಿಗ್ತಿತ್ತು. ಹೋಗ್ತಿದ್ರೆ ದೇವರಿಂದ ಏನೋ ಭಕ್ತಿಯಿಂದ ತಿನ್ಕೊಂಡ್ ಬರ್ತೀವಿ ಸ್ವಲ್ಪ ಏನಾದ್ರು, ಯಾಕಂದ್ರೆ ಜಾಸ್ತಿನೇ ತರ್ತಿದ್ವಿ ಅಲ್ಲಿಂದ ಹೋಗ್ತಿದ್ರೆ. ಈಗ ಅಲ್ಲೂ ಕಲಬೆರಕೆ ಆದ್ರೆ ಮತ್ತೆ ಇನ್ನೆಲ್ಲಿ ಸಿಗುತ್ತೆ. ಅದಕ್ಕೆ ಹಿಂದೂ ಧರ್ಮದಕ್ಕೆ ಧಕ್ಕೆ ತರುವಂತ ಕೆಲಸಗಳು ನಡೀತಾ ಇದೆ. ಅಯ್ಯೋ, ಇದು ಯಾವತ್ತಿಂದ ನಡೀತಾ ಇದೆ. ವಿಶೇಷ ಏನು ಅಂದರೆ, ಈ ಚರ್ಚೆ ಕೂತ್ಕೊಂಡ್ರೆ ಭಾಳ ಹಿಂದೂ ಧರ್ಮನ ಹಾಳು ಮಾಡೋಕ್ಕೆ ದೇಶ ವಿದೇಶಗಳಿಂದ ನಮ್ಮವರೇ, ಬೇರೆಯವರಲ್ಲ. ಯಾವತ್ತು ಬ್ರಿಟಿಷರ ಜೊತೆ ಯಾವ್ದು ಎರ್ದದವ್ರು ಇದ್ರು ಅಂದರೆ ನಮ್ಮವರೇ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಪುಡಾರಿಗಳ ಥರ ಇರ್ತಿದ್ರು. ಆ ಥರ ಎಷ್ಟು ಜನ ನಮ್ಮನೇಲಿ ಕುಟುಂಬದಲ್ಲಿ ಹಾಳು ಮಾಡ್ತಾರೆ ಅಂದರೆ, ನಮ್ಮವರೇ ಹೊರಗಡೆಗೆ ಏನಾದರೂ ಹೇಳ್ಕೊಡೋದು, ನಮ್ಮವರೇ ಸಪೋರ್ಟ್ ಮಾಡೋದು. ಸೊ ನಮ್ಮಲ್ಲಿ ಏನಾಗಿದೆ, ಬೇಲಿ ಎದ್ದು ಒಲೆ ಮೆಟ್ಟಿದಾಗ ಏನೂ ಮಾಡೋಕ್ಕಾಗಲ್ಲ. ಒಂದೇನು ಅಂದರೆ, ತಿರುಪತಿ ಬೆಟ್ಟದ ಮೇಲೆ ಆಗಿರ್ತಕ್ಕಂಥ ಅನೋಗ್ರಹ ಅಂತಲ್ಲ. ಪಾಪ ನೀವು ಮೊದಲಿಂದ ತಂದುಕೊಟ್ರಿ. ಆಮೇಲೆ ಒಂದು ವಿಚಾರ ಹೇಳ್ತೀನಿ ಎಲ್ಲ ವೀಕ್ಷಕರಿಗೂ. ಪಾಪ ಏನು ಮಾತಾಡಿದ್ದು, ಯಾರ ಹೆಸರು ಅಂತ ಹೇಳಿ, ಚಂದ್ರಶೇಖರ್. ಏನು ಅಂದರೆ, ಎಲ್ಲರೂ ತಿರುಪತಿಯಿಂದ ಲಡ್ಡು ತರ್ತೀರಲ್ಲ, ದಯವಿಟ್ಟು ಹೇಳ್ತೀನಿ, ಲಡ್ಡು ಇವತ್ತಲ್ಲ ಮೊದಲಿಂದಾನು ನೀವು ಮಾಡಿದ್ದು ಎಷ್ಟೋ ಜನ ತಪ್ಪೇನು ಅಂದರೆ, ನಿಮ್ಮ ಮನೆಗೆ ಲಡ್ಡು ತಂದರೆ ನಿಮ್ಮ ಮನೆಗೆ ಯಾರು ಬರ್ತಾರೋ ಅವ್ರಿಗೆ ಮಾತ್ರ ಕೊಡಬೇಕೆ ಹೊರತು ನೀವೆತ್ಕೊಂಡು ಹೋಗಿ ಕೊಟ್ಟರೆ ಲಕ್ಷ್ಮಿ ನಿಮ್ಮ ಮನೆಯಿಂದ ಹೊರಟೋಗ್ತಾಳೆ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ತಿರುಪತಿ ನೈವೇದ್ಯ ಆಗಿರೋ ಲಡ್ಡುನ ತೊಗೊಂಬಂದು ತಿರುಗಿ ಪೂಜೆ ಮಾಡು, ಓಂ ವೆಂಕಟರಮಣ ಆಯನ ಮಹಾ ಗೋವಿಂದ ಆಯನ ಮಹ ಅಂತ ಅಲ್ಲಿಟ್ಟು ತಿರುಗಿ ಶಂಕು ಓದಿ ಕೊಡೋದು. ಈಗ ಹಾಗೆಲ್ಲ ಪದ್ಧತಿ ಏನು ಹೇಳುತ್ತೆ, ದಾಸಪ್ಪನವರು ಯಾರು ಇರ್ತಾ ಇದ್ರು ಅಂಥವ್ರ ಕುಟುಂಬಗಳು ಮಾತ್ರ ಅಲ್ಲಿ ತಂದಾಗ ಅವ್ರಿಗೆ ಪದ್ಧತಿ ಪ್ರಕಾರ ವೆಂಕಟರಮಣ ಮತ್ತೆ ವಾಪಸ್ಸು ಪುನರಾಗಮನ ಯಚ ಅಂತ ಹೇಳ್ತಾರೆ. ಅವ್ರಗಳಿಗೆ ಮಾತ್ರ ಏನು ಹೇಳೋರು, ಪೂಜೆ ಮಾಡಿ ಅದಕ್ಕೆ ದಾಸೋಹನ ಓದಿ ಶಂಕು ಜಾಗಟೆ ಎಲ್ಲ ಹೊಡೆದು ಶನಿವಾರದ ದಿವಸ ಅವನು ಪೂಜೆ ಮಾಡಿ ಎಲ್ರಿಗೂ ಹಂಚು ಅಂತ ಹೇಳ್ತಿದ್ರು ಊರಲ್ಲಿ. ಮಿಕ್ಕಿದವ್ರು ನಾವುಗಳೆಲ್ಲರೂ ತೊಗೊಂಬಂದವರು ಎತ್ಕೊಂಡು ಹೋಗಿ ಬೇರೆಯವ್ರ ಮನೆಗೆ ಕೊಡಬಾರ್ದು. ನಿಮ್ಮ ಮನೆಗೆ ಬಂದರೆ ಮಾತ್ರ ಹಂಚಬೇಕು. ಲಡ್ಡುಗಳು ಎತ್ಕೊಂಡು ನೀವು ಕೊಟ್ಟರೆ ಲಕ್ಷ್ಮಿ ನಿಮ್ಮ ಮನೆಯಿಂದ ಆಚೆ ಹೊಟ್ಟೋಗ್ತಾಳೆ. ಲಡ್ಡುಲೇ ಮಹಾಲಕ್ಷ್ಮಿ ಬರ್ತಾ ಇದ್ಲು ಪ್ರತಿಯೊಬ್ಬರ ಮನೆಗೆ ಒಂದಿತ್ತು. ಆದರೆ ಇವಾಗ ಏನು ಅನ್ಯಾಯ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಈಗ ಒಂದು ಪ್ರಾಯಶ್ಚಿತ ಪುಣ್ಯ ಅಂತ ಇರುತ್ತೆ. ಅವು ಮನುಷ್ಯ ಅಯ್ಯೋ ಗಬ್ಬಾಗಿ ಬಂದ್ಬಿಟ್ಟಿದ್ದಾನೆ, ಇನ್ನೊಬ್ಬ ನೋಡು ಯಾರ್ದೋ ಹೆಣ ನೋಡೋಕ್ಕೆ ಹೋಗಿದ್ದಾನೆ, ಇನ್ನೊಬ್ಬ ಪಾಪ ಪೂರ್ತಿಯಾಗಿ ಶೌಚಾಲಯಕ್ಕೆ ಹೋಗಿದ್ದಾನೆ, ಇನ್ನೊಬ್ಬ ಪಾಪ ಪೂರ್ತಿಯಾಗಿ ಚೌಲವನ್ನು ಮಾಡಿಸ್ಕೊಳಕ್ಕೆ ಹೋಗಿದ್ದಾನೆ, ಹೇರ್ ಕಟ್ಟಿಂಗ್ ಹೋಗಿ ಬಂದಿದ್ದಾನೆ. ಸ್ನಾನವನ್ನು ಮಾಡ್ತೀವಿ, ಪುಣ್ಯಾಹ ಅಂತ ಕರಿತೀವಿ.
ಅದಕ್ಕೆ ಅಪವಿತ್ರ ಪವಿತ್ರೋವಾ ಸರ್ವಾಂತ ಗೋಪಿಕವ ಇದು ಕೇಳಿಕೆ. ನಾವು ಅಕಸ್ಮಾತ್ ಯಾರಿಗಾದ್ರೂ ಹೋದ್ವಿ, ಏನಾದರೂ ಮುಟ್ಟಿದ್ವಿ, ನೀರು ಸಿಗಲಿಲ್ಲ, ಏನು ಮಾಡ್ತಾರೆ, ಬಲಗಿವಿನ ಮುಟ್ಕೊಳ್ಳಿ ಅಂತ ಹೇಳ್ತೀವಿ. ನಮ್ಮ ಬ್ರಾಹ್ಮಣರಲ್ಲಿ ಬಹಳಷ್ಟು ಜನ ಅಂದರೆ ಬಲಗಿವಿಲಿ ಯಾವತ್ತು ಗಂಗೆ ವಾಸವಾಗಿರ್ತಾಳೆ, ಅದಕ್ಕೆ ಅವಳನ್ನ ಜಾಹ್ನವಿ ಋಷಿ ಮಗಳು ಅಂತ ಹೇಳ್ತೀವಿ. ನೀರಲ್ಲಿದ್ದಷ್ಟು ಶುದ್ಧಿ ಇನ್ನೆಲ್ಲೂ ಇಲ್ಲ. ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಂ ದ್ವಿಭುಜಾಂ ಪದ್ಮಕುಂಭಾಢ್ಯಂ ಗಂಗಾದೇವಿ ಭಜಾಮಿ. ಅದಕ್ಕೆ ಒಂದು ನೀರು ಇಡೀ ಮನುಷ್ಯನ ಅಲ್ಲ, ಇಡೀ ಜಗತ್ತಿಗೆ ಪುಣ್ಯವನ್ನು ಮಾಡ್ತಕ್ಕಂಥ ಏಕೈಕ ಜಗನ್ಮಾತೆ, ಒಬ್ಬಳೇ ಜಗನ್ಮಾತೆ ಆದಿಶಕ್ತಿ ಗಂಗೆ. ಸೊ ಇಂಥ ಗಂಗೆಗೆ ಅದು ರಹಸ್ಯ ಕೂಡ ಪಾಪ ವೀಣಾ ಆಮೇಲೆ ಕೇಳ್ತಾಳೆ, ನಾನು ಅದು ಹೇಳ್ತೀನಿ, ಟೈಮ್ ಕೊಡಬೇಕು, ಆದರೆ ಮಧ್ಯೆ ತಲೆ ಕೆಡಿಸ್ಕೋಬಾರ್ದು ಯಾರು. ಏನು ಅಂದರೆ ನೀವುಗಳು ಈ ಥರ ಆಗಿದೆ ಅಂತ ಅನ್ಕೋಬೇಡಿ. ಆಮೇಲೆ ಹಿಂದೂಗಳಿಗೆ ಹಿಂಗಾಗಿದೆ, ಅವ್ರಿಗೆ ಹಿಂಗಾಗಿದೆ ಅಂತೆಲ್ಲ, ಇದೆಲ್ಲ ಸತ್ಯ ಇಂಪಾರ್ಟೆಂಟ್, ತಲೆ ಇಟ್ಕೊಂಬಿಡಿ. ಸತ್ಯ ಯಾವುದು ಅಂದರೆ ಕಲಿಯುಗ ಅಂತ್ಯಕಾಲಕ್ಕೆ ಎಲ್ಲರೂ ಬಂದು ನಮ್ಮನ್ನು ದಾಳಿ ಮಾಡ್ತಾರೆ. ನಮಗೆ ಪರಿವರ್ತನೆ ಆಗೋಕ್ಕೆ ಏಕೈಕ ಮಾರ್ಗ ವಿಷ್ಣು ಪ್ರಿಯಾಂ ದೇವತಃ ಸರ್ವಂ ವಿಷ್ಣು ಕಾದಾಪ್ರಿಯ. ಅಂದರೆ ಇದು ನಡೀತಾ ಇದೆ ಅನ್ನೋದಕ್ಕೆ ಸತ್ಯ. ಎಂಡಿಂಗ್ ಹಿಂಗೆಲ್ಲ ಕಠೋರ ನೋಡಿ. ಇನ್ನು ಮೇಲೆ ಏನಾಗುತ್ತೆ ಅಂದರೆ ಇನ್ನೂ ಗೋರಾಗಿ ನೋಡ್ತೀರಾ. ತಾಯಿ ಮಕ್ಕಳ ಸಂಬಂಧ ಆಗುತ್ತೆ, ಅಣ್ಣ ತಂಗಿರ ಸಂಬಂಧ ಬರುತ್ತೆ, ತಂದೆ ಹೆಣ್ಣುಮಕ್ಕಳ ಸಂಬಂಧ ಬರುತ್ತೆ. ಸೊ ಇದೆಲ್ಲ ನಾವು ಕೇಳ್ತಾ ಇದ್ವಿ. ಇನ್ನು ಮುಂದೆ ಜಾಸ್ತಿ ನೋಡುವಂಥ ಪರಿಸ್ಥಿತಿ ಶಾಪಗಳು ನಡೆಯುತ್ತೆ. ಸೊ ಇದೆಲ್ಲ ಒಂದು ಟ್ಯಾಕ್ಟಿಕ್ಸ್ ಅಂತಲ್ಲ, ಇದೆಲ್ಲ ವಿಚಾರಗಳು. ಸೊ ಒಬ್ಬರು ಮುಖಾಂತರ ಆಗೋದಕ್ಕೆ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಭಗವಂತ ಇದ್ದಾನೆ, ಅವ್ನು ಕಾಪಾಡ್ತಾನೆ. ಇದು ಹೀಗಿದೆ. ಸೊ ನಾವೇನ್ ಮಾಡಬೇಕು, ಅವ್ನು ತಿಂದ ಅಂತ ನಾವು ತಿನ್ನಬಾರ್ದು. ನಾವು ಧರ್ಮ ಮಾರ್ಗದಲ್ಲಿ ವ್ಯವಸ್ಥೆ. ಗುರುಜಿ ಮತ್ತೆ ಬರ್ತೀನಿ ಗುರುಜಿ, ಲಡ್ಡುವಿನ ವಿಚಾರ ಬರ್ತೀನಿ, ಲಡ್ಡು ಇತಿಹಾಸವನ್ನ ತಿಳ್ಕೊಳ್ತೀನಿ. ಒಟ್ನಲ್ಲಿ ಈಗ ಗೋಗಳ ರಕ್ಷಣೆಗೆ ಅಂತಲೇ ಶ್ರೀನಿವಾಸ ಅವತರಿಸಿದ. ಸೊ ಅಂತಹ ಶ್ರೀನಿವಾಸನಿಗೆ ಲಡ್ಡುವಿನಲ್ಲಿ ದನದ ಕೊಬ್ಬನ್ನು ಬಳಕೆ ಮಾಡಿರೋದ್ರಿಂದ ಅಪವಿತ್ರ ಆಗಿದೆ. ಹಾಗಾಗಿ ಅದರ ಪ್ರಾಯಶ್ಚಿತ್ತದ ರೂಪದಲ್ಲಿ ಮಹಾಶಾಂತಿ ಯಾಗವನ್ನು ಮಾಡಲಾಗ್ತಾ ಇದೆ. ಹಾಗಾದರೆ ಈ ಮಹಾಶಾಂತಿ ಯಾಗದ ಹಿನ್ನೆಲೆ ಏನಾಗಿರುತ್ತೆ, ಈ ಯಾಗ ಮಾಡೋದ್ರಿಂದ ಆಗುವಂತಹ ಪ್ರಾಯಶ್ಚಿತ್ತತೆ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.